ಓಂ ಶಾಂತಿ. ಇಂದಿನ ಮುರಳಿಯ ದಿನಾಂಕ 14/5/2024 ಪ್ರಾಪ್ತ ಮುರಳಿ. ಓಂ ಶಾಂತಿ. ಬಾಪ್ದಾದ ಮಧುಬಣ. ಮಧುರ ಮಕ್ಕಳೇ, ಆತ್ಮ ಅಭಿಮಾನಿಗಳಾಗಿ ನಾನು ಆತ್ಮನಾಗಿದ್ದೇನೆ, ಶರೀರವಲ್ಲ. ಇದು ಮೊದಲನೆಯ ಪಾಠವಾಗಿದೆ. ಈ ಪಾಠವನ್ನು ಎಲ್ಲರಿಗೂ ಚೆನ್ನಾಗಿ ಓದಿಸಿ. ಪ್ರಶ್ನೆ: ಜ್ಞಾನ ಹೇಳುವಂಥ ವಿಧಾನವೇನಾಗಿದೆ? ಯಾವ ವಿಧಿಯಿಂದ ಜ್ಞಾನವನ್ನು ತಿಳಿಸಬೇಕು? ಜ್ಞಾನ ಹೇಳುವಂಥ ವಿಧಾನ ಏನಾಗಿದೆ? ಯಾವ ವಿಧಿಯಿಂದ ಜ್ಞಾನವನ್ನು ತಿಳಿಸಬೇಕು? ಉತ್ತರ: ಜ್ಞಾನದ ಮಾತುಗಳನ್ನು ಬಹಳ ಖುಷಿಯಿಂದ ಹೇಳಿ, ಉದಾಸೀನರಾಗಿ ಹೇಳಬೇಡಿ. ನೀವು ಪರಸ್ಪರದಲ್ಲಿ ಕುಳಿತು ಜ್ಞಾನದ ಚರ್ಚೆ ಮಾಡಿ ಜ್ಞಾನದ ಮರಣ ಚಿಂತನೆ ಮಾಡಿ ನಂತರ ಯಾರಿಗಾದರೂ ತಿಳಿಸಿ ತಮ್ಮನ್ನು ಆತ್ಮನೆಂದು ತಿಳಿದು ನಂತರ ಆತ್ಮನಿಗೆ ಹೇಳಿದಾಗ ಕೇಳುವವರಿಗೆ ಖುಷಿಯಾಗುತ್ತದೆ. ತಂದೆ ಹೇಳುತ್ತಾರೆ, ಜ್ಞಾನದ ಮಾತುಗಳನ್ನು ಬಹಳ ಖುಷಿಯಿಂದ ಹೇಳಿ, ಉದಾಸೀನರಾಗಬೇಡ್ರಿ. ನೀವು ಪರಸ್ಪರದಲ್ಲಿ ಕುಳಿತು ಜ್ಞಾನದ ಚರ್ಚೆ ಮಾಡಿ ಜ್ಞಾನದ ಮರಣ ಚಿಂತನೆ ಮಾಡಿ ನಂತರ ಯಾರಿಗಾದರೂ ತಿಳಿಸಿರಿ ತಮ್ಮನ್ನು ತಾವು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಎಂದು ಖುಷಿಯಿಂದ ಹೇಳಬೇಕಾಗುತ್ತದೆ. ಓಂ ಶಾಂತಿ. ತಂದೆಯು ತಿಳಿಸುತ್ತಾರೆ, ಆತ್ಮ ಅಭಿಮಾನಿಯಾಗಿ ಅಥವಾ ದೇಹಿ ಅಭಿಮಾನಿಯಾಗಿ ಕುಳಿತುಕೊಳ್ಳಿ, ಏಕೆಂದರೆ ಆತ್ಮನಲ್ಲಿಯೇ ಉತ್ತಮ ಮತ್ತು ಕನಿಷ್ಠ ಸಂಸ್ಕಾರ ತುಂಬುತ್ತದೆ. ಎಲ್ಲದರ ಪ್ರಭಾವವು ಆತ್ಮದ ಮೇಲೆ ಬೀಳುತ್ತದೆ. ಆತ್ಮನಿಗೆ ಪತಿತ ಎಂದು ಹೇಳುತ್ತಾರೆ. ಆತ್ಮನಿಗೆ ಪತಿತ ಎಂದು ಕರೆಯಲಾಗುತ್ತದೆ. ಪತಿತ ಆತ್ಮನೆಂದು ಹೇಳಲಾಗುತ್ತದೆ. ಅವಶ್ಯವಾಗಿ ಅವರು ಜೀವಾತ್ಮ ಆಗಿರುತ್ತಾರೆ. ಆತ್ಮವು ಶರೀರದೊಂದಿಗೆ ಇರುತ್ತದೆ. ಮೊಟ್ಟ ಮೊದಲು ಆತ್ಮನೆಂದು ತಿಳಿದು ಕುಳಿತುಕೊಳ್ಳಬೇಕು ಎಂದು ತಂದೆ ಹೇಳುತ್ತಾರೆ. ತಮ್ಮನ್ನು ಶರೀರವಲ್ಲ ಆತ್ಮ ಎಂದು ತಿಳಿದು ಕುಳಿತುಕೊಳ್ಳಿ. ಆತ್ಮವೇ ಈ ಕರ್ಮೇಂದ್ರಿಯಗಳನ್ನು ನಡೆಸುತ್ತದೆ. ಪದೇ ಆತ್ಮನೆಂದು ತಿಳಿದುಕೊಳ್ಳುವುದರಿಂದ ಪರಮಾತ್ಮ ನೆನಪು ಬರುತ್ತದೆ. ಒಂದು ವೇಳೆ ದೇಹದ ನೆನಪು ಬಂದರೆ ಜನ್ಮ ಕೊಟ್ಟಿರುವ ತಂದೆಯ ನೆನಪು ಬರುತ್ತದೆ. ಆದ್ದರಿಂದ ತಂದೆಯು ತಿಳಿಸುತ್ತಾರೆ, ಆತ್ಮ ಅಭಿಮಾನಿಗಳಾಗಿ ತಂದೆಯು ಓದಿಸುತ್ತಿದ್ದಾರೆ. ಇದು ಮೊದಲನೆಯ ಪಾಠವಾಗಿದೆ. ನೀವಾತ್ಮ ಅವಿನಾಶಿಯಾಗಿದ್ದೀರಿ. ಈ ಶರೀರ ವಿನಾಶಿಯಾಗಿದೆ. ನಾನು ಆತ್ಮನಾಗಿದ್ದೇನೆ. ಈ ಮೊದಲನೇ ಶಬ್ದವು ನೆನಪು ಮಾಡಿಕೊಳ್ಳದಿದ್ದರೆ ಕಚ್ಚಾ ಆಗಿಬಿಡುತ್ತೀರಿ. ನಾನು ಪಕ್ಕಾ ಆತ್ಮನಾಗಿದ್ದೇನೆ ಎನ್ನುವುದು ಪಕ್ಕಾ ನೆನಪು ಮಾಡಿಕೊಳ್ಳದಿದ್ದರೆ ಕಚ್ಚಾ ಆಗಿಬಿಡುತ್ತೀರಿ. ನಾನು ಆತ್ಮನಾಗಿದ್ದೇನೆ, ಶರೀರವಲ್ಲ. ಈ ಶಬ್ದವನ್ನು ತಂದೆಯು ಈ ಸಮಯದಲ್ಲಿ ಓದಿಸುತ್ತಿದ್ದಾರೆ. ಮೊದಲು ಯಾರೂ ಓದಿಸುತ್ತಿರಲಿಲ್ಲ. ಆತ್ಮ ಅಭಿಮಾನಿಯಾಗಿ ಮಾಡಿ ಜ್ಞಾನವನ್ನು ಕೊಡಲು ತಂದೆಯು ಬಂದಿದ್ದಾರೆ. ಮೊದಲನೆಯ ದಿನದ ಜ್ಞಾನವಾಗಿದೆ. ಹೇ ಆತ್ಮವೇ, ನೀನು ಪತಿತನಾಗಿದ್ದೀಯಾ? ಏಕೆಂದರೆ ಇದು ಹಳೆಯ ಪ್ರಪಂಚವಾಗಿದೆ. ಪ್ರದರ್ಶನಿಯಲ್ಲಿ ನೀವು ಮಕ್ಕಳು ಬಹಳ ಜನಕ್ಕೆ ತಿಳಿಸುತ್ತೀರಿ, ಪ್ರಶ್ನೋತ್ತರ ಮಾಡುತ್ತೀರಿ. ಹಗಲಿನ ವಿಶ್ರಾಂತಿ ಸಮಯದಲ್ಲಿ ನೀವೆಲ್ಲರೂ ಸೇರಿ ಸಮಾಚಾರವನ್ನು ಕೇಳಬೇಕು, ಪರಸ್ಪರ ಸಮಾಚಾರವನ್ನು ಕೇಳಬೇಕು. ಯಾರ್ಯಾರು ಯಾವ ಪ್ರಶ್ನೆಯನ್ನು ಕೇಳಿದರೂ ನಾವು ಹೇಗೆ ಉತ್ತರ ಕೊಟ್ಟೇವೆ ನಂತರ ಅವರಿಗೆ ತಿಳಿಸಿಕೊಡಬೇಕು. ಈ ಪ್ರಶ್ನೆಗೆ ಇದು ಉತ್ತರವಲ್ಲ, ಇದು ಉತ್ತರವಾಗಿದೆ. ತಿಳಿಸಿಕೊಡುವ ಯುಕ್ತಿ ಎಲ್ಲರದು ಒಂದೇ ಆಗಿರುವುದಿಲ್ಲ. ಮುಖ್ಯ ಮಾತು, ತಮ್ಮನ್ನು ಆತ್ಮನೆಂದು ತಿಳಿದುಕೊಳ್ಳುತ್ತೀರಾ ಅಥವಾ ದೇಹ ಎಂದು ತಿಳಿದುಕೊಳ್ಳುತ್ತೀರಾ? ಎಲ್ಲರಿಗೂ ಇಬ್ಬರು ತಂದೆಯರಿದ್ದಾರೆ. ದೇಹಧಾರಿಗಳೆಲ್ಲ ಲೌಕಿಕ ತಂದೆ ಇದ್ದಾರೆ. ಪೌರ್ಲಿಕ ತಂದೆಯೂ ಇದ್ದಾರೆ. ಅಲ್ಪಕಾಲದ ತಂದೆಯಂತೂ ಸಾಮಾನ್ಯವಾಗಿದ್ದಾರೆ. ಇಲ್ಲಿ ನಿಮಗೆ ಬೇಹದ್ದಿನ ತಂದೆಯು ಸಿಕ್ಕಿದ್ದಾರೆ. ಅವರು ನಾನಾತ್ಮಗಳಿಗೆ ಕುಳಿತು ತಿಳಿಸುತ್ತಾರೆ. ಅವರೊಬ್ಬರೇ ತಂದೆಯೂ ಆಗಿದ್ದಾರೆ, ಶಿಕ್ಷಕವೂ ಆಗಿದ್ದಾರೆ, ಸದ್ಗುರು ಆಗಿದ್ದಾರೆ. ಇದನ್ನು ಪಕ್ಕಾ ಮಾಡಿಕೊಳ್ಳಬೇಕು. ಯಾವಾಗ ನೀವು ಯಾರಿಗಾದರೂ ತಿಳಿಸುತ್ತೀರಿ ಅವರು ಯಾವ ಪ್ರಶ್ನೆಗಳನ್ನು ಕೇಳುತ್ತಿರುತ್ತಾರೆಂದು ನೀವು ಪರಸ್ಪರ ಕುಳಿತುಕೊಳ್ಳಬೇಕು. ಬುದ್ಧಿವಂತನು ಸಹ ಕುಳಿತುಕೊಳ್ಳಬೇಕು. ನಿಮಗೆ ಹಗಲಿನ ವೇಳೆಯಲ್ಲಿ ಸಮಯ ಸಿಗುತ್ತದೆ.
ಊಟ ಮಾಡಿದ ನಂತರ ನಿದ್ರೆ ನಶೆಯು ಬರುತ್ತದೆ ಎಂದು ತಿಳಿಯಬಾರದು. ಯಾರು ಬಹಳ ಊಟ ಮಾಡುತ್ತಾರೆಯೋ ಅವರಿಗೆ ನಿದ್ರೆ ಆಲಸ್ಯ ಬರುತ್ತದೆ. ಆ ದಿನದಲ್ಲಿ ಯಾರ್ಯಾರು ಯಾವ್ಯಾವ ಪ್ರಶ್ನೆಗಳನ್ನು ಕೇಳಿದರೆಂಬ ಚರ್ಚೆಯನ್ನು ಮಾಡಬೇಕು. ಪ್ರಶ್ನೆಗಳಂತೂ ಭಿನ್ನ ಭಿನ್ನವಾಗಿ ಕೇಳುತ್ತಾರೆ. ಅದಕ್ಕೆ ಸರಿಯಾದ ಉತ್ತರ ಬೇಕಾಗುತ್ತದೆ. ನೋಡಬೇಕು, ಅವರನ್ನು ತಂದೆಯ ಆಕರ್ಷಣೆಯಲ್ಲಿ ತಂದಿದ್ದೀವೆಯೇ? ಸಮಾಧಾನವಾಯಿತೇ? ಇಲ್ಲದಿದ್ದರೆ ನಂತರ ತಿದ್ದಬೇಕು. ಯಾರು ಬುದ್ಧಿವಂತರಾಗಿದ್ದಾರೆಯೋ ಅವರು ಕುಳಿತುಕೊಳ್ಳಬೇಕು. ಊಟ ಮಾಡಿ ಬೇಗ ನಿದ್ರೆ ಬಂದಿತೆಂದು ಹೇಳಬಾರದು. ಊಟ ಮಾಡಿ ಬೇಗ ನಿದ್ರೆ ಬಂದಿತೆಂದು ಹೇಳಬಾರದು. ದೇವತೆಗಳು ಬಹಳ ಕಡಿಮೆ ಊಟ ಮಾಡುತ್ತಾರೆ, ಏಕೆಂದರೆ ಖುಷಿ ಇರುತ್ತದಲ್ಲವೇ? ಆದ್ದರಿಂದ ಖುಷಿ ಅಂತ ಔಷಧಿ ಇಲ್ಲವೆಂದು ಹೇಳಲಾಗುತ್ತದೆ. ನೀವು ಮಕ್ಕಳಿಗೆ ಅಪಾರವಾದ ಖುಷಿಯಾಗಿರಬೇಕು. ಬ್ರಾಹ್ಮಣರಾಗುವುದರಲ್ಲಿ ಬಹಳ ಖುಷಿ ಇದೆ. ಅವರಿಗೆ ಖುಷಿ ಆದಾಗಲೇ ಬ್ರಾಹ್ಮಣರಾಗುತ್ತಾರೆ. ದೇವತೆಗಳಿಗೆ ಖುಷಿ ಇದೆಯಲ್ಲವೇ? ಆದ್ದರಿಂದ ಅವರ ಬಳಿ ಧನ ಸಂಪತ್ತೆಲ್ಲವೂ ಬಹಳ ಇರುತ್ತದೆ. ಅವರಿಗೆ ಖುಷಿಯ ಸಾಕಷ್ಟು ಇರುತ್ತದೆ. ಖುಷಿ ಇರುವಾಗ ಊಟವನ್ನು ಬಹಳ ಕಡಿಮೆ ತಿನ್ನುತ್ತಾರೆ. ಇದೊಂದು ನಿಯಮವಾಗಿದೆ. ಹೆಚ್ಚು ಊಟ ಮಾಡುವವರಿಗೆ ಹೆಚ್ಚು ನಿದ್ರೆ ಬರುತ್ತದೆ. ಯಾರಿಗೆ ನಿದ್ರೆ ನಶೆ ಇರುತ್ತದೆಯೋ ಅವರು ಯಾರಿಗೂ ತಿಳಿಸಲು ಸಾಧ್ಯವಾಗುವುದಿಲ್ಲ. ಬಲವಂತವಾಗಿ ಹೇಳುತ್ತಾರೆ, ವಿವಸವಾಗಿರುತ್ತಾರೆ. ಈ ಜ್ಞಾನದ ಅಂಶಗಳನ್ನು ಬಹಳ ಖುಷಿಯಿಂದ ಕೇಳಬೇಕು ಹಾಗೂ ಹೇಳಬೇಕಾಗಿದೆ. ತಿಳಿಸಿಕೊಡಲು ಬಹಳ ಸಹಜವಾಗಿರುತ್ತದೆ. ಮೂಲ ಮಾತು ತಂದೆ ಪರಿಚಯ ಕೊಡುವುದಾಗಿದೆ. ಬ್ರಹ್ಮನನ್ನಂತೂ ಯಾರೂ ಸಹ ತಿಳಿದಿಲ್ಲ. ಪ್ರಜಾಪಿತ ಬ್ರಹ್ಮನು ಇದ್ದಾರೆ. ಅನೇಕ ಪ್ರಜೆಗಳಿದ್ದಾರೆ. ಪ್ರಜಾಪಿತ ಬ್ರಹ್ಮ ಹೇಗೆ ಹೋಗುತ್ತಾರೆ ಎನ್ನುವುದರ ಕುರಿತು ಬಹಳ ಚೆನ್ನಾಗಿ ತಿಳಿಸಬೇಕು. ತಂದೆಯು ತಿಳಿಸುತ್ತಾರೆ, ಇವರ ಅನೇಕ ಜನ್ಮಗಳ ಅಂತಿಮ ಜನ್ಮದಲ್ಲಿಯೂ ಹಂತದಲ್ಲಿ ವಾನಪ್ರಸ್ಥ ಸ್ಥಿತಿಯಲ್ಲಿ ನಾನು ಪ್ರವೇಶ ಮಾಡುತ್ತೇನೆ. ಇಲ್ಲದಿದ್ದರೆ ರಥವೆಲ್ಲಿಂದ ಬರಬೇಕು? ರಥವು ಅವಶ್ಯವಾಗಿ ಬೇಕು. ಕೃಷ್ಣನಂತೂ ಆಗಲು ಸಾಧ್ಯವಿಲ್ಲ. ಆದ್ದರಿಂದ ಅವಶ್ಯವಾಗಿ ಬ್ರಹ್ಮಣ ರಥ ಮೂಲಕವೇ ತಿಳಿಸುತ್ತೇನೆ. ಮೊದಲಿಂದಂತೂ ಹೇಳುವುದಿಲ್ಲ. ಹಾಗಾದರೆ ಬ್ರಹ್ಮನು ಎಲ್ಲಿಂದ ಬಂದರು? ತಂದೆಯೇ ತಿಳಿಸುತ್ತಾರೆ, ಯಾರು 84 ಜನ್ಮಗಳನ್ನು ತೆಗೆದುಕೊಂಡಿದ್ದಾರೆಯೋ ಅವರಲ್ಲಿ ನಾನು ಪ್ರವೇಶವಾಗುತ್ತೇನೆ. ಅವರು ಸ್ವಯಂವನ್ನು ತಿಳಿದುಕೊಂಡಿಲ್ಲ, ಆದರೆ ನಾನೇ ತಿಳಿಸುತ್ತೇನೆ. ಕೃಷ್ಣನಿಗೆ ರಥದ ಅವಶ್ಯಕತೆ ಇಲ್ಲ. ಕೃಷ್ಣನೆಂದು ಹೇಳಿದರೆ ಭಗೀರಥ ಹೆಸರು ಲೋಪವಾಗಿಬಿಡುತ್ತದೆ. ಕೃಷ್ಣನಿಗೆ ಭಗೀರಥನೆಂದು ಹೇಳಲು ಆಗುವುದಿಲ್ಲ. ಕೃಷ್ಣನ ಮೊದಲನೆಯ ಜನ್ಮ ರಾಜಕುಮಾರನಾಗುವುದಾಗಿದೆ. ಮಕ್ಕಳ ಅಂತರದಲ್ಲಿ ವಿಚಾರಸಾಗರ ಮಂಥನ ಮಾಡಬೇಕಾಗಿದೆ. ಇದನ್ನು ಮಕ್ಕಳು ತಿಳಿದುಕೊಂಡಿದ್ದೀರಿ. ಈ ಮಾತುಗಳನ್ನು ಶಾಸ್ತ್ರಗಳಲ್ಲಿ ಬರೆದಿಲ್ಲ. ಉಳಿದಂತೆ ವಿಚಾರಸಾಗರ ಮಂಥನ ಮಾಡಿದ ಕಳಸವನ್ನು ಲಕ್ಷ್ಮೀ ಕೊಟ್ಟರೆಂಬ ಮಾತು ಸರಿಯಾಗಿದೆ. ಅವರು ನಂತರ ಅನ್ಯರಿಗೆ ಅಮೃತವನ್ನು ಕುಡಿಸಿದಾಗ ಸ್ವರ್ಗದ ಬಾಗಿಲು ತೆರೆಯುತ್ತದೆ. ಆದರೆ ಪರಂಪಿತ ಪರಮಾತ್ಮನಿಗೆ ವಿಚಾರಸಾಗರ ಮಂಥನ ಮಾಡುವ ಅವಶ್ಯಕತೆ ಇಲ್ಲ. ಅವರಂತೂ ಬೀಜರೂಪನಾಗಿದ್ದಾರೆ. ಅವರಲ್ಲಿಯೇ ಜ್ಞಾನವಿದೆ. ಅವರು ತಿಳಿದುಕೊಂಡಿದ್ದಾರೆ, ನೀವು ತಿಳಿದುಕೊಂಡಿದ್ದೀರಿ. ಇದನ್ನು ನೀವು ಬಹಳ ಚೆನ್ನಾಗಿ ತಿಳಿಸಿಕೊಡಬೇಕು. ತಿಳಿಸಿಕೊಡದೆ ದೇವಿ ದೇವತಾ ಪದವಿಯನ್ನು ಹೇಗೆ ಪಡೆಯುತ್ತೀರಿ? ಇದು ಆತ್ಮಗಳಿಗೆ ಉಲ್ಲಾಸಪಡಿಸುವುದಕ್ಕಾಗಿ ತಂದೆಯೇ ತಿಳಿಸುತ್ತಾರೆ. ಬಾಕಿ ಏನನ್ನೂ ತಿಳಿದುಕೊಂಡಿರಲಿಲ್ಲ. ತಂದೆಯೇ ಬಂದು ತಿಳಿಸಿಕೊಡುತ್ತಾರೆ. ಈಗ ನಿಮ್ಮ ಲಂಗೂರು ಭಕ್ತಿ ಮಾರ್ಗದಿಂದ ಹೊರಬಂದಿದೆ. ಈ ಜ್ಞಾನ ಮಾರ್ಗದಲ್ಲಿ ನಡೆಯುತ್ತಿದೆ. ತಂದೆಯು ತಿಳಿಸುತ್ತಾರೆ, ನಾನು ನಿಮಗೆ ಯಾವ ಜ್ಞಾನವನ್ನು ಕೊಡುತ್ತೇನೆಯೋ ಅದು ಪ್ರಾಯಲೋಪವಾಗಿ ಬಿಡುತ್ತದೆ. ಒಬ್ಬರು ನಿರಾಕಾರ ತಂದೆ, ಇನ್ನೊಬ್ಬರು ಸಾಕಾರ ತಂದೆಯಾಗಿದ್ದಾರೆ. ಚೆನ್ನಾಗಿ ತಿಳಿಸಿಕೊಡಲಾಗುತ್ತದೆ. ಆದರೆ ಮಾಯೆಯು ಆಕರ್ಷಣೆ ಮಾಡಿ ಕೊಳಕಿನಲ್ಲಿ ತೆಗೆದುಕೊಂಡು ಹೋಗುತ್ತದೆ. ಪತಿತರಾಗಿ ಬಿಡುತ್ತಾರೆ. ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ನೀವು ಕಾಮಚಿತೆಯ ಮೇಲೇರಿ ಒಮ್ಮೆ ಸ್ಮಶಾನದಲ್ಲಿ ಬಂದುಬಿಟ್ಟಿದ್ದೀರಿ. ನಂತರ ಇಲ್ಲೇ ಸ್ವರ್ಗವಾಗುತ್ತದೆ. ಅರ್ಧಕಲ್ಪ ಪರಿಷ್ಠ ಅಂದರೆ ಸ್ವರ್ಗ ನಡೆಯುತ್ತದೆ. ಇನ್ನರ್ಧ ಕಲ್ಪ ಕಬ್ರಿಸ್ತಾನ್ ಸ್ಮಶಾನ ನಡೆಯುತ್ತದೆ.
ಈಗ ಎಲ್ಲರೂ ಸ್ಮಶಾನವಾಸಿಗಳಾಗಿರುವವರಾಗಿದ್ದಾರೆ. ಏನೇ ಚಿತ್ರವನ್ನು ಕುರಿತು ನೀವು ಚೆನ್ನಾಗಿ ತಿಳಿಸಬಹುದು. ಇದು ಪತಿತ ರಾಜ್ಯವಾಗಿದೆ. ಇದರ ವಿನಾಶವಂತೂ ಅವಶ್ಯವಾಗಿ ಆಗಲಿದೆ. ಈ ಭೂಮಿಯ ಮೇಲೆ ಈಗ ಸ್ಮಶಾನವಿದೆ. ನಂತರ ಇದೇ ಭೂಮಿ ಪರಿವರ್ತನೆಯಾಗುತ್ತದೆ. ಅರ್ಥಾತ್ ಕಬ್ಬಿಣದ ಯುಗದಿಂದ ಚಿನ್ನದ ಯುಗವುಳ್ಳ ಪ್ರಪಂಚವಾಗುತ್ತದೆ. ನಂತರ ಎರಡೂ ಕಲೆ ಕಡಿಮೆ ಆಗುತ್ತದೆ. ತತ್ವಗಳಲ್ಲಿಯೂ ಕಲೆ ಕಡಿಮೆ ಆಗುತ್ತಾ ಹೋಗುತ್ತದೆ. ಆಗ ಆಪತ್ತುಗಳು ಉಲ್ಬಣಗೊಳ್ಳುತ್ತದೆ. ನೀವು ಎಲ್ಲರಿಗೂ ಬಹಳ ಚೆನ್ನಾಗಿ ತಿಳಿಸಿಕೊಡುತ್ತೀರಿ. ಒಂದು ವೇಳೆ ಅವರು ತಿಳಿದುಕೊಳ್ಳದಿದ್ದರೆ ಅವರು ಕವಡೆಯಂತೆ ಅವರಿಗೆ ಏನೂ ಬೆಲೆ ಇರುವುದಿಲ್ಲ. ಇದರ ಬೆಲೆಯನ್ನು ತಂದೆಯ ಕುರಿತು ತಿಳಿಸುತ್ತಾರೆ. ವಜ್ರದಂತಹ ಜನ್ಮವೆಂದು ಗಾಯನ ಮಾಡಲಾಗುತ್ತದೆ. ನೀವು ಸಹ ಮೊದಲು ತಂದೆಯನ್ನರಿಯದ ಕಾರಣ ಕವಡೆಯಂತೆ ಇದ್ದಿರಿ. ಈಗ ತಂದೆಯು ಬಂದು ವಜ್ರ ಸಮಾನ ಮಾಡುತ್ತಾರೆ. ತಂದೆಯಿಂದ ಮಾತ್ರ ವಜ್ರದಂಥ ಜನ್ಮ ಸಿಗುತ್ತದೆ. ನಂತರ ಕವಡೆಯಂತ ಏಕೆ ಆಗುತ್ತೀರಿ? ನೀವೀಗ ಈಶ್ವರ್ಯ ಸಂತಾನರಾಗಿದ್ದೀರಿ. ಆತ್ಮಗಳು ಮತ್ತು ಪರಮಾತ್ಮ ಬಹಳ ಕಾಲದಿಂದ ಅಗಲಿ ಹೋಗಿದ್ದರು ಎಂದು ಗಾಯನವಿದೆ. ಶಾಂತಿಧಾಮದಲ್ಲಿರುವ ಮಿಲನದಲ್ಲಿ ಯಾವ ಲಾಭವೂ ಇಲ್ಲ. ಅದು ಕೇವಲ ಪವಿತ್ರತೆ ಹಾಗೂ ಶಾಂತಿಯ ಸ್ಥಾನವಾಗಿದೆ. ಇಲ್ಲಿ ನೀವು ಜೀವಾತ್ಮಗಳಿದ್ದೀರಿ. ಪರಮಾತ್ಮ ತಂದೆಗೆ ತಮ್ಮದೇ ಆದ ಶರೀರವಿಲ್ಲ. ಅವರು ಶರೀರ ಧಾರಣೆ ಮಾಡಿ ಮಕ್ಕಳಿಗೆ ಓದಿಸುತ್ತಾರೆ. ನೀವು ತಂದೆಯನ್ನು ತಿಳಿದುಕೊಂಡಿದ್ದೀರಿ ಮತ್ತು ನೀವು ತಂದೆಯೆಂದು ಹೇಳುತ್ತೀರಿ. ತಂದೆಯು ಓ ಮಕ್ಕಳೇ ಎಂದು ಹೇಳುತ್ತಾರೆ. ಲೌಕಿಕ ತಂದೆಯೂ ಸಹ ಹೇಳುತ್ತಾರಲ್ಲವೇ, ಹೇ ಮಕ್ಕಳೇ ಬನ್ನಿ, ನಿಮಗೆ ತಿಂಡಿ ತಿನ್ನಿಸುತ್ತೇನೆಂದರೆ ತಕ್ಷಣ ಎಲ್ಲರೂ ಓಡಿ ಬರುತ್ತಾರೆ. ಈ ತಂದೆಯು ಹೇಳುತ್ತಾರೆ, ಮಕ್ಕಳೇ ಬನ್ನಿ, ನಿಮಗೆ ವೈಕುಂಠದ ಮಾಲೀಕರನ್ನಾಗಿ ಮಾಡುತ್ತೇನೆ. ಆಗ ಎಲ್ಲರೂ ಅಗತ್ಯವಾಗಿ ಓಡಿ ಬರುತ್ತಾರೆ. ಪತಿತರನ್ನು ಪಾವನ ಮಾಡಿ ಪಾವನ ಪ್ರಪಂಚದ ವಿಶ್ವದ ಮಾಲೀಕರನ್ನಾಗಿ ಮಾಡಲು ಬನ್ನಿ ಎಂದು ಕರೆಯುತ್ತಾರೆ. ಈಗ ನಿಶ್ಚಯವಿದೆ ಅಂದಾಗ ಒಪ್ಪಿಕೊಳ್ಳಲೇಬೇಕು. ಕರೆದವರು ಮಕ್ಕಳಲ್ಲವೇ? ನಾವು ಮಕ್ಕಳಾಗಿ ಹಾಗೆಯೇ ಬರುತ್ತೇನೆ. ನೀವೇ ನನ್ನನ್ನು ಕರೆದಿದ್ದೀರಿ ಎಂದು ಮಕ್ಕಳಿಗೆ ತಿಳಿಸುತ್ತಾರೆ. ನಾನು ಬಂದಿದ್ದೇನೆ ಪತಿತ ಪಾವನ ಎಂದು ತಂದೆಗೆ ಹೇಳಲಾಗುತ್ತದೆ. ಗಂಗೆ ಮುಂತಾದವುಗಳಿಂದ ನೀವು ಪಾವನರಾಗುವುದಿಲ್ಲ. ನೀವು ಅರ್ಧಕಲ್ಪ ತಪ್ಪಾಗಿ ನಡೆದಿದ್ದೀರಿ. ಭಗವಂತನನ್ನು ಹುಡುಕಿದ್ದೀರಿ, ಆದರೆ ಯಾರೋ ಅರಿವಿಗೆ ಬರುವುದಿಲ್ಲ. ಭಗವಂತನನ್ನು ಹುಡುಕಿದ್ದೀರಿ, ಆದರೆ ಯಾರ ಅರಿವಿಗೂ ಬರುವುದಿಲ್ಲ. ತಂದೆಯು ತಿಳಿಸುತ್ತಾರೆ, ಹೇ ಮಕ್ಕಳೇ ಎಂದರೆ ಮಕ್ಕಳು ಸಹ ಬಹಳ ಉಲ್ಲಾಸದಿಂದ ಹೇ ತಂದೆಯೇ ಎಂದು ಕೇಳಬೇಕು. ಹೇ ಮಕ್ಕಳೇ ಎಂದರೆ ಮಕ್ಕಳು ಸಹ ಬಹಳ ಉಲ್ಲಾಸದಿಂದ ಹೇ ತಂದೆಯೇ ಎಂದು ಹೇಳಬೇಕು. ಆದರೆ ಎಷ್ಟು ಉಲ್ಲಾಸದಿಂದ ಮಕ್ಕಳು ಹೇಳುವುದಿಲ್ಲ. ಇದನ್ನು ದೇಹಾಭಿಮಾನ ಎಂದು ಹೇಳಲಾಗುತ್ತದೆ. ಇದಕ್ಕೆ ದೇಹಿ ಅಭಿಮಾನಿ ಎಂದು ಕರೆಯುವುದಿಲ್ಲ. ಈಗ ನೀವು ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೀರಿ. ನೀವು ಬೇಹದ್ದಿನ ತಂದೆಯನ್ನು ನೆನಪು ಮಾಡುವುದರಿಂದ ಬೇಹದ್ದಿನ ರಾಜ್ಯ ಭಾಗ್ಯವು ಅಗತ್ಯವಾಗಿ ನೆನಪಿಗೆ ಬರುತ್ತದೆ. ಇಂತಹ ತಂದೆಗೆ ಎಷ್ಟೊಂದು ಪ್ರೀತಿ ಇದೆ. ಉತ್ತರವನ್ನು ಕೊಡಬೇಕು. ತಂದೆಯು ನಿಮ್ಮ ಕೂಗನ್ನು ಕೇಳಿ ಬಂದಿದ್ದಾರೆ. ತಂದೆಯ ಆಗಮನವು ನಾಟಕದ ಅನುಸಾರ 1 ಸೆಕೆಂಡ್ 1 ಗಳಿಗೆಯೂ ಹೆಚ್ಚು ಕಡಿಮೆ ಆಗುವುದಿಲ್ಲ. ಎಲ್ಲರೂ ಓ ಫಾದರ್, ದಯ ತೋರಿ ಮುಕ್ತ ಮಾಡಿ, ನಾವೆಲ್ಲರೂ ರಾವಣನ ಸುತ್ತಾಲೆಯಲ್ಲಿದ್ದೇವೆ. ನೀವು ನಮ್ಮ ಮಾರ್ಗದರ್ಶಕರಾಗಿ ತಂದೆ ಗೈಡೆಸ್ ಆಗುತ್ತಾರೆ. ಎಲ್ಲರೂ ಅವರನ್ನು ಕರೆಯುತ್ತಾರೆ, ಓ ಲಿಬರೇಟರ್, ಓ ಗೈಡ್, ಬಂದು ನಮ್ಮ ಮಾರ್ಗದರ್ಶಕರಾಗಿ ನಮ್ಮನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗಿ ಎಂದು ಹೇಳುತ್ತಾರೆ. ಇದು ಕಲಿಯುಗವಾಗಿದೆ. ಕೋಟ್ಯಾಂತರ ಮನುಷ್ಯರಿದ್ದಾರೆ. ಸತ್ಯಯುಗದಲ್ಲಿ ಕೇವಲ ದೇವಿ ದೇವತೆಗಳು ಮಾತ್ರ ಇರುತ್ತಾರೆ. ಹಾಗಾದರೆ ಅವಶ್ಯವಾಗಿ ವಿನಾಶವಾಗಬೇಕು. ವಿನಾಶವು ನಮ್ಮ ಮುಂದೆ ನಿಂತಿದೆ. ಅದಕ್ಕಾಗಿ ಗಾಯನವಿದೆ. ವಿಜ್ಞಾನದ ಬಲದಿಂದ ಎಷ್ಟು ಬುದ್ಧಿಯನ್ನು ಉಪಯೋಗಿಸಿಕೊಳ್ಳುತ್ತಾರೆ. ಅದು ಯಾವ ಸಂಪ್ರದಾಯವಾಗಿದೆ. ಮತ್ತೆ ಚರಿತ್ರೆಯ ಪುನರಾವರ್ತನೆ ಆಗಬೇಕಾಗಿದೆ. ಈಗ ಸತ್ಯಯುಗದ ಚರಿತ್ರೆ ಪುನರಾವರ್ತನೆ ಆಗುತ್ತದೆ. ನೀವು ತಿಳಿದುಕೊಂಡಿದ್ದೀರಿ, ನಾವು ಹೊಸ ಪ್ರಪಂಚದಲ್ಲಿ ಶ್ರೇಷ್ಠ ಪದವಿಗಾಗಿ ಪುರುಷಾರ್ಥ ಮಾಡುತ್ತಿದ್ದೇವೆ. ಆದ್ದರಿಂದ ಅಗತ್ಯವಾಗಿ ಪವಿತ್ರ ಆಗಬೇಕು. ಈ ಪತಿತ ಪ್ರಪಂಚದಿಂದ ವಿನಾಶವೂ ಸಹ ಆಗಲೇಬೇಕಾಗಿದೆ. ನೀವು ತಿಳಿದಿದ್ದೀರಿ, ನಿಮ್ಮ ಮಕ್ಕಳು ಮರಿಗಳು ಯಾರೂ ಉಳಿಯುವುದಿಲ್ಲ.
ನೀವು ತಿಳಿದಿದ್ದೀರಿ, ನಿಮ್ಮ ಮಕ್ಕಳು ಮರಿಗಳು ಯಾರೂ ಉಳಿಯೋದಿಲ್ಲ, ಯಾರೂ ಸಹ ನಿಮ್ಮ ಆಸ್ತಿಗೆ ವಾರಸ್ಥರಾಗೋದಿಲ್ಲ. ಮದುವೆ ಮುಂಜೆಯನ್ನು ಮಾಡಿಕೊಳ್ಳುವುದಿಲ್ಲ. ಬಹಳಷ್ಟು ಕಳೆದು ಹೋಗಿದೆ, ಸ್ವಲ್ಪವೇ ಉಳಿದಿದೆ. ಆ ಸ್ವಲ್ಪ ಸಮಯಕ್ಕೂ ಲೆಕ್ಕವಿದೆ. ಮೊದಲು ಈ ರೀತಿ ಹೇಳುತ್ತಿರಲಿಲ್ಲ, ಈಗ ಬಹಳ ಕಡಿಮೆ ಸಮಯವಿದೆ. ಮೊದಲು ಶರೀರ ಬಿಟ್ಟು ಹೋದವರೆಲ್ಲ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಜನ್ಮ ಪಡೆದಿದ್ದಾರೆ. ಕೆಲವರಂತೂ ಇಲ್ಲಿಗೆ ಬಂದಿರಬೇಕು, ಹೇಗೆ ಇಲ್ಲಿಂದ ಅಗಲಿ ಹೋಗಿದ್ದಾರೆಂದು ತಿಳಿಯುತ್ತದೆ. ಅವರಿಗೆ ಜ್ಞಾನದ ವಿನಾ ಮಜಾ ಎನಿಸುವುದಿಲ್ಲ. ನಾವಂತೂ ಅಲ್ಲಿಗೆ ಹೋಗುತ್ತೇವೆಂದು ತಂದೆ ತಾಯಿಗೆ ಹೇಳುತ್ತಾರೆ. ಇದೆಲ್ಲವೂ ಸಹಜವಾಗಿ ತಿಳಿದುಕೊಳ್ಳುವ ಮಾತುಗಳಾಗಿವೆ. ಅವಶ್ಯವಾಗಿ ವಿನಾಶವಾಗಲೇಬೇಕು. ಯುದ್ಧದ ತಯಾರಿಯನ್ನು ನೋಡುತ್ತೀರಿ. ಇವರ ಯುದ್ಧದ ಸಾಮಾನುಗಳಿಗಾಗಿ ಅರ್ಧ ಖರ್ಚಾಗಿ ಬಿಡುತ್ತದೆ. ಹೇಗೆ ವಿಮಾನಗಳನ್ನು ತಯಾರಿಸುತ್ತಾರೆ, ಮನೆಯಲ್ಲೇ ಕುಳಿತೇ ನಾಶ ಮಾಡುತ್ತೇವೆಂದು ಹೇಳುತ್ತಾರೆ. ಅಂತಹ ವಸ್ತುಗಳನ್ನು ತಯಾರಿಸುತ್ತಾರೆ. ಮನೆಯಲ್ಲೇ ಕುಳಿತು ನಾಶ ಮಾಡುತ್ತೇನೆಂದು ಹೇಳುತ್ತಾರೆ. ಅಂತಹ ವಸ್ತುಗಳನ್ನು ಮಾಡುತ್ತಿರುತ್ತಾರೆ. ಏಕೆಂದರೆ ಆಸ್ಪತ್ರೆ ಮೊದಲಾದವುಗಳು ಇರುವುದಿಲ್ಲ. ಡ್ರಾಮಾದಲ್ಲಿ ತಂದೆಯಿಂದ ಇದೆಲ್ಲದರ ಸೂಚನೆ ಸಿಗುತ್ತಿರುತ್ತದೆ. ಇದೆಲ್ಲವೂ ನಾಟಕದಲ್ಲಿ ನಿಗದಿಯಾಗಿದೆ. ರೋಗಿಗಳಾಗಿಬಿಡಬಾರದು. ಎಲ್ಲರೂ ಅವಶ್ಯಕವಾಗಿ ಸಾಯಲೇಬೇಕು. ರಾಮನು ಹೋದ, ಯಾರು ಯೋಗದಲ್ಲಿರುತ್ತಾರೆ ಅವರ ಆಯುಷ್ಯ ವೃದ್ಧಿಯಾಗುತ್ತಾ ಹೋಗುತ್ತದೆ. ಖುಷಿಯಿಂದ ಶರೀರ ಬಿಡುತ್ತಾರೆ. ಹೇಗೆ ಈ ರೀತಿ ಉದಾಹರಣೆ ಕೊಡುತ್ತಾರೆ. ಬ್ರಹ್ಮತತ್ವದಲ್ಲಿ ಹೋಗುವುದರಿಂದ ಖುಷಿಯಿಂದ ಶರೀರ ಬಿಡುತ್ತೇವೆ. ಆದರೆ ಬ್ರಹ್ಮತತ್ವದಲ್ಲಿ ಯಾರೂ ಹೋಗುವುದಿಲ್ಲ. ಪಾಪವು ನಾಶವಾಗುವುದಿಲ್ಲ. ಇಲ್ಲಿಯೇ ಪುನರ್ಜನ್ಮವನ್ನು ತೆಗೆದುಕೊಳ್ಳುತ್ತಾರೆ. ಪಾಪ ನಾಶ ಮಾಡುವ ಉಪಾಯವನ್ನು ತಂದೆಯೇ ತಿಳಿಸುತ್ತಾರೆ. ನನ್ನೊಬ್ಬನನ್ನೇ ನೆನಪು ಮಾಡಿ, ಬೇರೆ ಯಾರನ್ನೂ ನೆನಪು ಮಾಡಬೇಡಿ. ಲಕ್ಷ್ಮೀನಾರಾಯಣರನ್ನು ನೆನಪು ಮಾಡಬೇಡಿ. ನಿಮಗೆ ತಿಳಿದಿದೆ, ಈ ಪುರುಷಾರ್ಥದಿಂದ ನಾವು ಇಂಥ ಪದವಿಯನ್ನು ಪಡೆಯುತ್ತೇವೆ. ಸ್ವರ್ಗದ ಸ್ಥಾಪನೆಯಾಗುತ್ತಿದೆ. ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಪದವಿಯನ್ನು ಪಡೆಯಲು ಓದುತ್ತಿದ್ದೇವೆ. ಇವರು ರಾಜಧಾನಿಯನ್ನು ತಂದೆಯು ಸಂಗಮಯುಗದಲ್ಲಿ ಸ್ಥಾಪನೆ ಮಾಡುತ್ತಿದ್ದಾರೆ. ಬುದ್ಧಿಗೆ ನಾಟುವಂತೆ ಭಾಷಣ ಮಾಡಬೇಕು. ನಾವು ಈ ಸಮಯದಲ್ಲಿ ಈಶ್ವರ್ಯ ಸಂಪ್ರದಾಯ ಹಾಗೂ ಪ್ರಜಾಪಿತ ಬ್ರಹ್ಮಣ ಮುಖವಂಶಾವಳಿ ಸಹೋದರಾಗಿದ್ದೇವೆ. ನಾವಾತ್ಮಗಳೆಲ್ಲರೂ ಸಹೋದರಾಗಿದ್ದೇವೆ. ಬ್ರಹ್ಮಕುಮಾರ ಕುಮಾರಿಯರ ವಿವಾಹವಾಗುವುದಲ್ಲಿ ತಂದೆಯನ್ನು ಇನ್ನೂ ತಿಳಿಸುತ್ತಾರೆ. ಹೇಗೆ ಕೆಳಗೆ ಬೀಳುತ್ತಾ ಕಾಮಾಗ್ನಿ ಸುಡುತ್ತದೆ. ಆದರೂ ಒಮ್ಮೆ ಕೆಳಗೆ ಬಿದ್ದರೆ ಸಂಪಾದನೆ ನಷ್ಟವಾಗುತ್ತದೆ ಎಂದು ಭಯ ಬರುತ್ತದೆ. ಕಾಮವಿಕಾರಕ್ಕೆ ಸೋತರೆ ಪದವಿ ಭ್ರಷ್ಟವಾಗಿ ಬಿಡುತ್ತದೆ. ಇದು ಎಷ್ಟೊಂದು ದೊಡ್ಡ ಸಂಪಾದನೆಯಾಗಿದೆ. ಮನುಷ್ಯರಂತೂ ಕೋಟಿಗಳಷ್ಟು ಸಂಪಾದನೆ ಮಾಡುತ್ತಾರೆ. ಅವರಿಗೆ ಇದೆಲ್ಲವೂ ಸ್ವಲ್ಪ ಸಮಯದಲ್ಲಿ ನಾಶವಾಗುತ್ತದೆ ಎಂದು ತಿಳಿದಿಯೇನು? ಬಾಂಬುಗಳನ್ನು ತಯಾರಿಸುವವರು ಈ ಪ್ರಪಂಚ ವಿನಾಶವಾಗಿ ಬಿಡುತ್ತದೆ. ನಮಗೆ ಯಾರು ಪ್ರೇರಣೆ ಕೊಡುತ್ತಿದ್ದಾರೆ, ನಾವು ಮಾಡುತ್ತಿರುತ್ತೇವೆ ಎಂದು ತಿಳಿದುಕೊಂಡಿದ್ದಾರೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ 1ನೇ ಪಾಯಿಂಟ್. ಜ್ಞಾನವನ್ನು ಅಂತರದಲ್ಲಿ ಅಭ್ಯಾಸ ಮಾಡಿ, ಅರ್ಥಾತ್ ವಿಚಾರ ಸಾಗರ ಮಂಥನ ಮಾಡಬೇಕು. ಪರಸ್ಪರ ಜ್ಞಾನದ ವಾರ್ತಾಲಾಪ ಮಾಡಿ ಅನ್ಯರಿಗೆ ತಿಳಿಸಬೇಕು. ಸುಸ್ತು ಅಥವಾ ಆಲಸ್ಯವನ್ನು ಬಿಡಬೇಕು. 2ನೇ ಪಾಯಿಂಟ್. ದೇವಾಭಿಮಾನಿಯಾಗಿ ಬಹಳ ಉಲ್ಲಾಸದಿಂದ ತಂದೆಯನ್ನು ನೆನಪು ಮಾಡಬೇಕು. ಸದಾ ನಶೆ ಇರಬೇಕು. ನಾವು ಕವಡೆಯಿಂದ ವಜ್ರರಾಗಲು ತಂದೆಯ ಬಳಿಗೆ ಬಂದಿದ್ದೇವೆ ಎಂದು ನಾವು ಈಶ್ವರನ ಸಂತಾನರಾಗಿದ್ದೇವೆ. ವರದಾನ. ಜ್ಞಾನಚಂದ್ರಮನ ಜೊತೆಗಾರನಾಗಿ ರಾತ್ರಿಯನ್ನು ಹಗಲನ್ನಾಗಿ ಮಾಡುವಂಥ ಆತ್ಮೀಯ ಜ್ಞಾನ ನಕ್ಷತ್ರವ. ಜ್ಞಾನಸೂರ್ಯ ಜ್ಞಾನಚಂದ್ರಮನ ಜೊತೆಗಾರನಾಗಿ ರಾತ್ರಿಯನ್ನು ಹಗಲನ್ನಾಗಿ ಮಾಡುವಂಥ ಆತ್ಮೀಯ ಜ್ಞಾನ ನಕ್ಷತ್ರಭವ.
ಹೇಗೆ ಆ ನಕ್ಷತ್ರ ರಾತ್ರಿಯಲ್ಲಿ ಪ್ರಕಟವಾಗುವುದು, ಅದೇ ರೀತಿ ನೀವು ಆತ್ಮೀಯ ಜ್ಞಾನ ನಕ್ಷತ್ರ ಹೊಳೆಯುತ್ತಿರುವ ನಕ್ಷತ್ರಗಳು ಸಹ ಬ್ರಾಹ್ಮಣ ರಾತ್ರಿಯಲ್ಲಿ ಪ್ರಕಟವಾಗಿದೆ. ಆ ನಕ್ಷತ್ರ ರಾತ್ರಿಯನ್ನು ದಿನವಾಗಿ ಮಾಡುವುದಿಲ್ಲ, ಆದರೆ ನೀವು ಜ್ಞಾನ ಸೂರ್ಯ ಜ್ಞಾನ ಚಂದ್ರಮನ ಜೊತೆಗಾರರಾಗಿ ರಾತ್ರಿಯನ್ನು ದಿನವನ್ನಾಗಿ ಮಾಡುವಿರಿ. ಅವು ಆಕಾಶದ ನಕ್ಷತ್ರಗಳಾಗಿವೆ, ನೀವು ಧರಣಿಯ ನಕ್ಷತ್ರಗಳಾಗುವಿರಿ. ಅವು ಪ್ರಕೃತಿಯ ಶಕ್ತಿಶಾಲಿಯಾಗಿದೆ, ನೀವು ಪರಮಾತ್ಮ ನಕ್ಷತ್ರ ಆಗುವಿರಿ. ಹೇಗೆ ಪ್ರಕೃತಿಯ ತಾರಾಮಂಡಲದಲ್ಲಿ ಅನೇಕ ಪ್ರಕಾರದ ನಕ್ಷತ್ರ ಹೊಳೆಯುತ್ತಿರುವಂತೆ ಕಂಡುಬರುವುದು, ಅದೇ ರೀತಿ ನೀವು ಪರಮಾತ್ಮನ ತಾರಾಮಂಡಲದಲ್ಲಿ ಹೊಳೆಯುತ್ತಿರುವ ಆತ್ಮೀಯ ನಕ್ಷತ್ರಗಳಾಗಿರುವಿರಿ. ಸ್ಲೋಗನ್ ಆಗಿದೆ, ಸೇವೆಯು ಚಾನ್ಸ್ ಸಿಗುವುದು ಅಂದರೆ ಆಶೀರ್ವಾದಗಳಿಂದ ಜೋಳಿಗೆ ತುಂಬಿಕೊಳ್ಳೋದು. ಸೇವೆ ಚಾನ್ಸ್ ಸಿಗುವುದು ಅಂದರೆ ಆಶೀರ್ವಾದಗಳಿಂದ ಜೋಳಿಗೆ ತುಂಬಿಕೊಳ್ಳೋದು. ಇವತ್ತಿನ ಸಮಾನವಾಗಿದೆ. ನಾನು ಆತ್ಮ ಹರ್ಷಿತಮುಖಿಯಾಗಿದ್ದೇನೆ. ಓಂ ಶಾಂತಿ.